ಮನೆ ಸಿಲಿಂಡರ್ಗಳಿಗೆ ಸಿಗೋದು ಕಷ್ಟ, ಎಲ್ಲ ಡಬಲ್ ರೇಟ್ ಹೇಳ್ತಾರೆ. ಈ ತರ ಈ ಸಮಸ್ಯೆ ಅಲ್ಲಿ ನೋಡಿದ್ರೆ ಒಂದು ವಾರದಿಂದ ದೇಶದಂಗೆ ಅದರ ಆಗಿದೆ. ಕೊಂಡ್ಕೊಳ್ಳೋದು ಬರ ವ್ಯಾಪಾರ ನೋಡಿದ್ರೆ ಅಷ್ಟಿಲ್ಲ, ಇಷ್ಟಗಳನ್ನ ಕೇಳೋರಿಲ್ಲ. ಯುದ್ಧ ಮಾಮೂಲಿ ಯುದ್ಧ. ಅವ್ರು ಬಾಂಬ್ ಹಾಕಿದ್ರು ಏನ್ ಮಾಡೋಣ, ಅದು ನಿಲ್ಲಿಸ್ಬೇಕು, ಇದು ನಡಿಬೇಕು. ಇನ್ನು ಅದನ್ನೆಲ್ಲ ಇದಾಗಲ್ಲ. ಲಾಸ್ ಆಗ ಏನ್ ಮಾಡೋಣ, ವ್ಯಾಪಾರ ಇದ್ಬಿಟ್ರೆ ನಮ್ಗೆ ವ್ಯಾಪಾರ ಬೇರೆ ಯಾವುದಿಲ್ಲ, ಮಾಡಲೇಬೇಕು. ಮನೆ ಸಿಲಿಂಡರ್ ಸಿಗಿದೆ ಅಂದರೆ ಮನೆ ಸಿಲಿಂಡರ್ ವರ್ಕೌಟ್ ಆಗಲ್ಲ. ಬೆಳಿಗ್ಗೆ ಸಾಯಂಕಾಲ ವ್ಯಾಪಾರ ಆಗಬೇಕು, ಆಗೋದಿಲ್ಲ ಇಲ್ಲಿ. ಮನೆ ಸಿಲಿಂಡರ್ಗಳಿಗೆ ಸಿಗೋದು ಕಷ್ಟ. ಅದು ಎಲ್ಲ ಡಬಲ್ ರೇಟ್ ಹೇಳ್ತಾರೆ. ಆಮೇಲೆ ಇನ್ನೊಂದು 25 ದಿವಸಕ್ಕೆ ಒಂದು ಸಿಲಿಂಡರ್ ಅಂತಾರೆ. 20 ದಿವಸಕ್ಕೆ ಮನೆಗೆ ಅಡುಗೆಗಳಿಗೆಲ್ಲ ತೊಂದರೆ ಆಗುತ್ತೆ. ಈ ಥರ ಈ ಸಮಸ್ಯೆ ಅಲ್ಲಿ ನೋಡಿದ್ರೆ ಒಂದು ವಾರದಿಂದ ದೇಶದಂಗೆ ಅದರ ಆಗಿದೆ ಪರಿಸ್ಥಿತಿ. ಹಿಂಗೆ ಇನ್ನೊಂದು ಸರ್ ಬ್ಲಾಕ್ ತೊಗೊಳ್ಳಲ್ಲ ಅಂದರೆ ಬ್ಲಾಕಿಗೆ ಒಂದಕ್ಕೆ ರೇಟ್ ಹೇಳ್ತಾರೆ, ಕೊಡಬೇಕು 2,000 ರೂಪಾಯಿ ಈ ಥರ ರೇಂಜಲ್ಲಿ ಹೇಳ್ತಾರೆ. ಎಲ್ಲಿ ತೊಗೊಳೋದು ನಾವು? ಯಾವ ತುಂಡು ಬಂಡವಾಳ ಇದು, ಎಲ್ಲಿ ಬಂಡವಾಳ ಹಾಕ್ಬಿಟ್ಟು ನಾವು ಏನು ಮಾಡೋಣ ಹೇಳಿ ಸರ್? ಮುಂಚೆ ಎಷ್ಟಕ್ಕೆ ತೊಗೊಳ್ತಾ ಇದ್ದೀವಿ? ಮುಂಚೆ ಮಾಮೂಲಿ ಕಮರ್ಷಿಯಲ್ ಸಿಲಿಂಡರ್ಗಳಲ್ವಾ 1,300-1,300 ರೂಪಾಯಿ ಸಿಗೋದು. ಇವಾಗೆಲ್ಲ 2,000 ರೂಪಾಯಿ 2,000-3,000 ರೂಪಾಯಿ ಆಗಿದೆ. ಹೆಂಗೆ ಕೊಂಡ್ಕೊಳ್ಳೋದು? ಬರೋ ವ್ಯಾಪಾರ ನೋಡಿದ್ರೆ ಅಷ್ಟಲ್ಲೇ. ಆಮೇಲೆ ಸಾಯಂಕಾಲ ಆದರೆ ಎತ್ಬಿಡ್ತಾರೆ, 10 ಗಂಟೆ ಅನ್ನೋಂಗಿಲ್ಲ, ಮಿಕ್ಕಿದೆಲ್ಲ ಲಾಸ್ ಆಗುತ್ತೆ. ಆಮೇಲೆ ಏನು ವೇಸ್ಟೇಜು ಮಾಡಿದ್ರೆ ವ್ಯಾಪಾರ ಆದರೆ ಓಕೆ, ವ್ಯಾಪಾರ ಆಗಲಿಲ್ಲ ಫುಲ್ ಲಾಸ್ ಆದರೆ ಕಷ್ಟ. ಕಸ್ಟಮರ್ ಬರ್ತಾ ಇದ್ದಾರೆ ಕಮ್ಮಿ ಸರ್, ಕಮ್ಮಿ ಜನ ಕಮ್ಮಿ. ಎಲ್ಲ ಆಪೋಸಿಟ್ಟು ಸರ್, ಎಲ್ಲ ಕಾಂಪಿಟೇಷನ್ ಒಂದು. ಆದರೂ ವ್ಯಾಪಾರ ಕಮ್ಮಿ, ಜನ ಬರಲ್ಲ. ಈ ಬಿಸಿಲು ಬೇರೆ ಜಾಸ್ತಿ ಆಗಿದೆ. ಇದು ಸರ್ಕಾರದ್ದು ಅಂತ ಹೇಳೋಕ್ಕಾಗಲ್ಲ, ಇಲ್ಲಿ ಯಾರ ಬಗ್ಗೆನೂ ಹೇಳೋಕ್ಕಾಗಲ್ಲ. ಅವರೇ ತೀರ್ಮಾನ ಮಾಡಬೇಕು. ಈ ಕಷ್ಟಗಳು ಜನಗಳದ್ದು ತುಂಬ ಪ್ರಾಬ್ಲಮ್ ಆಗಿದೆ. ಓಟಾಗಿ ಗೆಲ್ಸಿದ್ದಾರೆ ಜನಗಳು, ಆದರೆ ಅವರು ಸ್ಪಂದಿಸಬೇಕು. ಪಬ್ಲಿಕ್ಕು ಜನಗಳನ್ನ ಸ್ಪಂದಿಸಬೇಕು. ಇಲ್ಲಿ ಕಷ್ಟಗಳನ್ನ ಕೇಳೋರಿಲ್ಲ, ಏನೋ ಬರ್ತಾರೆ ಹೋಗ್ತಾರೆ ಅಷ್ಟೇ, ಮುಗೀತು. ಏಜೆನ್ಸಿ ಅವ್ರು ಏನು ಹೇಳ್ತಾರೆ? ಏಜೆನ್ಸಿ ಅವ್ರು ಏನು ಹೇಳ್ತಾರೆ ಸರ್, ಬರುತ್ತೆ ಇನ್ನು 2 ಡೇಸ್ ಬರ್ತಾ ಇದೆ ಬೋಟಲ್ಲಿ ಅಂತಾರೆ. ಬೋಟಲ್ಲಿ ಬರೋದು ಯಾವ ಕಾಲಕ್ಕೆ? ಯಾವ ವ್ಯಾಪಾರ ಮಾಡೋದು ಹೆಂಗೆ ನಾವು? ಬೇಸಿಕಲಿ ಯಾವ ಕಾರಣಕ್ಕಾಗಿ ಈ ಸಮಸ್ಯೆ ಆಗಿದೆ? ಏನು ಯುದ್ಧ, ಮಾಮೂಲಿ ಯುದ್ಧ. ಅವ್ರು ಬಾಂಬ್ ಹಾಕಿದ್ರು ಏನು ಮಾಡೋಣ, ಅದು ನಿಲ್ಲಿಸ್ಬೇಕು, ಇದು ನಡಿಬೇಕು. ಇನ್ನು ಅದನ್ನೆಲ್ಲ ಇದಾಗಲ್ಲ. ಸಮಸ್ಯೆ ಬಂದಿರೋದು ಜನಗಳಿಗೆ ತೊಂದರೆ. ಈಗ ದಿನ ಆಚುಗಳಿಗೆ ಸಮಸ್ಯೆ ಅಲ್ಲ. ಅಡ್ವಾನ್ಸ್ ಸ್ಟಾಕ್ ಇಟ್ಕೋಬೇಕಂತ ಸರ್ಕಾರ ಅದೇ ಹಿಂಗಾಗೋದು ಯಾಕೆ ಗೊತ್ತಾ? ಅಡ್ವಾನ್ಸ್ ಇಟ್ಕೋಬೇಕು ಅಂತ ಗೊತ್ತಿರುತ್ತಾ? ಯುದ್ಧ ಆಗೋದು ನಮಗೇನು ಗೊತ್ತಿತ್ತಾ? ಮತ್ತೆ ಅವ್ರು ಹೇಳ್ಬೇಕಲ್ಲ ಸರ್, ಪಬ್ಲಿಕ್ ಯಾರು ಹೇಳೋರು? ಹೇಳೋವಂಥವ್ರು ಬೇಕಲ್ಲ. ನಾವು ಮಾಹಿತಿ ಕೊಡೋಣ. ಬನ್ನಿ, ದಿನ ಕೂಲಿ ನೌಕರಿಗೆ ಹೆಂಗೆ ಗೊತ್ತಾಗುತ್ತೆ ಹೇಳಿ? ಅದು ಸಮಸ್ಯೆ ತುಂಬ ಇಷ್ಟ ಆಗಿದೆ ಸರ್. ದಯವಿಟ್ಟು ಇದನ್ನು ಸರ್ಕಾರದವರು ಕ್ರಮ ತಗೊಂಡು ಒಂದು ನಿರ್ಧಾರ ತಗೊಂಡು ಇದನ್ನು ಸ್ಪಂದಿಸಬೇಕು, ಬಿಡುಗಡೆ ಮಾಡಬೇಕು. ಜನಗಳಿಗೆ ಪಾಪ ನೊಂದೋಗ್ಬಿಟ್ಟಿದ್ದಾರೆ. ಹಾಗಾಗಿ ಬೇಸಿಗೆ ಬರೋದು, ವ್ಯಾಪಾರ ಬೇರೆ ಇಲ್ಲ, ಜನ ಬರಲ್ಲ. ಆಗಿದೆ ಲಾಸ್ ಆಗ್ತಾನೆ ಇದೆ ಸರ್. ಲಾಸ್ ಡೈಲಿ ಆಗುತ್ತೆ, ಲಾಸ್ ಆಗ್ತಾನೆ ಇರ್ತಿತ್ತೆ. ಲಾಸ್ ಆಗ ನೀವು ಏನು ಮಾಡೋಣ? ವ್ಯಾಪಾರ ಇದ್ಬಿಟ್ರೆ ನಮ್ಗೆ ವ್ಯಾಪಾರ ಬೇರೆ ಯಾವುದಿಲ್ಲ, ಮಾಡಲೇಬೇಕು. ಎಲ್ಲೋಗಲ್ಲ ವ್ಯಾಪಾರ ಬಿಟ್ಟು ಬೇರೆ ಅದನ್ನ ಗೌರ್ಮೆಂಟ್ ಕೆಲಸ ಇಲ್ಲ, ಇದೇ ಕೆಲಸ ನಾವು ಗೌರ್ಮೆಂಟ್ ಕೆಲಸ. ಏನು ಹೇಳ್ತೀರಿ ಸಿದ್ದರಾಮಯ್ಯ ಅವರಿಗೆ, ಮೋದಿ ಅವರಿಗೆ? ಇಬ್ಬರು ತೀರ್ಮಾನ ಮಾಡಿ ಸ್ಪಂದಿಸ್ಬಿಟ್ಟು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸ್ಪಂದಿಸ್ಕೊಂಡು ಇದನ್ನು ಒಂದು ಕೈಗೆ ಕ್ರಮ ತಗೊಳ್ಬೇಕು. ಒಂದು ಬಡವ್ರ ಜನಗಳದ್ದು ಕಷ್ಟನ ನೀವು ಒಂದು ಸ್ವಲ್ಪ ಸ್ಪಂದಿಸ್ಬೇಕು ಸರ್. ಇಲ್ಲಾಂದರೆ ಈಗ ಆದರೆ ಎಲ್ಲರೂ ಪಾಪ ಮುಚ್ಕೊಂಡೋಗ್ಬೇಕಾಗುತ್ತೆ. ಆಮೇಲೆ ಡೈಲಿ ಸಾಲ ಕಟ್ಟೋರು, ಬಡ್ಡಿ ಕಟ್ಟೋರಿಗೆ, ಡೈಲಿ ವೇಜಸ್ ಕಟ್ಟೋರಿಗೆ ವ್ಯಾಪಾರ ಆದರೆ ಕಟ್ಬೋದು. ವ್ಯಾಪಾರ ಎಲ್ಲ ಏನು ಮಾಡೋದು? ಅಲ್ಲ, ಈಗ ಸಿದ್ದರಾಮಯ್ಯ ಹೇಳ್ತಾರೆ ಕೇಂದ್ರಕ್ಕೆ ಪತ್ರ ಬರೆದಿದ್ವಿ ಅಂತ ಹೇಳ್ತಾರೆ, ಮೋದಿ ಹೇಳ್ತಾರೆ ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾರೆ. ಸಮಸ್ಯೆ ಎಲ್ಲಿದೆ? ಸಮಸ್ಯೆ ಇಲ್ಲೇ ರಾಜ್ಯ ಸರ್ಕಾರದ ಸಮಸ್ಯೆ ಐತೆ. ರಾಜ್ಯ ಸರ್ಕಾರ ಸಮಸ್ಯೆಯಲ್ಲಿ ಮಾಡಿರ್ತಾನೆ ಗೊತ್ತಾಗೋದು. ಕೇಂದ್ರ ಸರ್ಕಾರ ಬಿಡುಗಡೆ ಇವ್ರು ಹೇಳ್ಬೇಕು, ಒಪ್ಪಿಸ್ಬೇಕು, ಬಿಡುಗಡೆ ಮಾಡಿಸ್ಬೇಕು. ಇವಾಗ ಯಾವತ್ತೂ ಯಾವ ಸರ್ಕಾರದಲ್ಲೂ ಈ ಥರ ಕಷ್ಟಗಳಾಗಿಲ್ಲ. ಈಗ ಈ ಥರ ಕಷ್ಟ ಆಗಿದೆ. ಕೇಂದ್ರ ಸರ್ಕಾರ ಯಾವತ್ತೂ ಬಂದಿಲ್ಲ ಈ ಥರ. ಇದು ಇಷ್ಟೋ ಜನ ರಾಜಕಾರಣಿಗಳು ಎಲ್ಲ ಇದ್ರು, ಬಟ್ ಇವಾಗ ಇಷ್ಟು ಸಮಸ್ಯೆ ಎಂದೂ ಆಗಿರಲಿಲ್ಲ. ಇದನ್ನು ಆಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಇದನ್ನು ಕ್ರಮ ತಗೊಂಡು, ನಿರ್ಧಾರ ತಗೊಂಡು ಬಿಡುಗಡೆ ಮಾಡಬೇಕು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.